ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅಮಾತ್ಯರ ಗುಣ ನೀತಿಗಳ ವರ್ಣನೆ ಎಂಬ 7ನೆಯ ಸರ್ಗಕ್ಕೆ ಸ್ವಾಗತ. ತಸ್ಯಾಮಾತ್ಯ ಗುಣೈರಾಸನ್ ವಿಕ್ಷ್ವಾಕೋಸ್ತು ಮಹಾತ್ಮನಃ ಮಂತ್ರಜ್ಞ ಶ್ರೇಂಘಿತಜ್ಞಶ್ಚ ನಿತ್ಯಂ ಪ್ರಿಯಹಿತೇ ರತಾಹ. ಮಹಾತ್ಮನಾದ ಇಕ್ಷ್ವಾಕು ವಂಶ ಸಂಭೂತನಾದ ದಶರಥನಿಗೆ ಮಂತ್ರಾಲೋಚನೆಯಲ್ಲಿ ಸಮರ್ಥರಾದ, ಕಾರ್ಯ ವಿಚಾರ ಪರರಾದ ಮತ್ತು ಪರರ ಮನಸ್ಸಿನಲ್ಲಿ ಇರುವುದನ್ನು ಮುಖಭಾವದಿಂದಲೇ ತಿಳಿಯುವ ಸಾಮರ್ಥ್ಯವುಳ್ಳ ಮಂತ್ರಿಗಳಿದ್ದರು. ಆ ಮಂತ್ರಿಗಳು ಮಹಾ ತಜ್ಞರಾಗಿದ್ದುದು ಮಾತ್ರವಲ್ಲದೆ ರಾಜನ ಹಿತರಕ್ಷಣೆಯಲ್ಲಿಯೇ ನಿತ್ಯವೂ ನಿರತರಾಗಿದ್ದರು. ದಶರಥನಿಗೆ 8 ಮಂದಿ ಯಶಸ್ವಿಗಳಾದ ಮಂತ್ರಿಗಳಿದ್ದರು. ಅವರು ಸರ್ವದಾ ಶುದ್ಧರಾಗಿದ್ದರು. ರಾಜದ್ರೋಹ, ಪ್ರಜಾದ್ರೋಹ, ಸ್ವಾರ್ಥಗಳೆಂಬುವು ಅವರ ಮನಸ್ಸಿನಲ್ಲಿಯೂ ಸುಳಿಯುತ್ತಿರಲಿಲ್ಲ. ಸರ್ವದಾ ರಾಜಕಾರ್ಯ ತತ್ಪರರಾಗಿದ್ದರು. ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಇವರೇ ಆ 8 ಜನ ಮಂತ್ರಿ ಶ್ರೇಷ್ಠರು. ಋಷಿಸತ್ತಮರಾದ ವಸಿಷ್ಠ ವಾಮದೇವರು ದಶರಥನಿಗೆ ಮುಖ್ಯ ಪುರೋಹಿತರು. ಮಂತ್ರಜ್ಞರಾದ ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಚಿರಾಯುವಾದ ಮಾರ್ಕಂಡೇಯ, ಕಾತ್ಯಾಯನ ಮೊದಲಾದ ಬ್ರಹ್ಮನಿಷ್ಠರು ದಶರಥನು ಮಾಡುತ್ತಿದ್ದ ಯಜ್ಞ ಕರ್ಮಗಳಿಗೆ ಋತ್ವಿಜರಾಗಿ ಭಾಗವಹಿಸುತ್ತಿದ್ದರು. ದಶರಥನ ಮಂತ್ರಿಗಳು ದಂಡ ನೀತಿಯಲ್ಲಿ ನಿಷ್ಣಾತರು. ಅಕಾರ್ಯವನ್ನು ಮಾಡಲು ಲಜ್ಜೆ ಪಡತಕ್ಕವರು. ನೀತಿಶಾಸ್ತ್ರ ಕೋವಿದರು. ವಿಹಿತವಲ್ಲದ ವಿಷಯದಲ್ಲಿ ತೊಡಗುವವರಲ್ಲ. ಶ್ರೀಮಂತರು, ಮಹಾಬುದ್ಧಿವಂತರು, ವೇದಶಾಸ್ತ್ರಗಳನ್ನು ಪೂರ್ಣವಾಗಿ ತಿಳಿದವರು, ಅಪ್ರತಿಹತವಾದ ಪರಾಕ್ರಮವುಳ್ಳವರು, ರಾಜ ಕಾರ್ಯಗಳಲ್ಲಿ ಕುಶಲರು, ಕೀರ್ತಿಶಾಲಿಗಳು, ಭಕ್ತಿ ಶ್ರದ್ಧೆಗಳುಳ್ಳವರು, ಕೊಟ್ಟ ಮಾತಿನಂತೆ ನಡೆಯುವವರು, ಎಲ್ಲರೂ ತೇಜೋವಂತರಾಗಿಯೂ ಕ್ಷಮಾವಂತರಾಗಿಯೂ ಯಶೋವಂತರಾಗಿಯೂ ಇದ್ದರು. ತಮ್ಮನ್ನು ಕಾಣಲು ಬಂದವರೊಡನೆ ನಸುನಗುತ್ತಾ ಮಾತನಾಡುತ್ತಿದ್ದರು. ಕ್ರೋಧದ ಕಾರಣದಿಂದಾಗಲಿ, ಅಭಿಲಾಷೆಯ ಪೂರಣಕ್ಕಾಗಲಿ, ಅರ್ಥ ನಿಮಿತ್ತದಿಂದಾಗಲಿ ಸುಳ್ಳನ್ನು ಹೇಳುತ್ತಿರಲಿಲ್ಲ. ಅವರಿಗೆ ತಮ್ಮ ರಾಷ್ಟ್ರದ ವಿದ್ಯಮಾನಗಳು ಪ್ರತಿಯೊಂದು ವಿಶದವಾಗಿ ತಿಳಿದಿರುತ್ತಿದ್ದವು. ಇಷ್ಟು ಮಾತ್ರವಲ್ಲ, ಹೊರದೇಶದ ವಿದ್ಯಮಾನಗಳು ಅವರಿಗೆ ತಿಳಿದಿರುತ್ತಿದ್ದವು. ದೇಶ ವಿದೇಶಾಂಗ ವ್ಯವಹಾರಗಳಲ್ಲಿ ಇದುವರೆಗೆ ನಡೆದಿರುವುದು, ಈಗ ನಡೆಯುತ್ತಿರುವುದು, ಮುಂದೆ ನಡೆಯಬಹುದಾದುದು, ಈಗ ಅನುಸರಿಸುತ್ತಿರುವ ನೀತಿಯಿಂದ ಉಂಟಾಗಿರುವ ದೋಷಗಳೇನು, ಅವುಗಳನ್ನು ಸರಿಪಡಿಸುವುದೆಂತು ಮುಂತಾದವದೆಲ್ಲವನ್ನು ಗೂಢಚಾರರ ಮೂಲಕ ಅನುದಿನವೂ ಕೂಲಂಕುಷವಾಗಿ ತಿಳಿದು ಮಾಡಬೇಕಾದ ಕಾರ್ಯಗಳನ್ನು ಒಡನೆಯೇ ಮಾಡುತ್ತಿದ್ದರು. ವ್ಯವಹಾರಗಳಲ್ಲಿ ಕುಶಲರಾಗಿದ್ದರು. ಕಾರ್ಯ ಮಾಡುವುದರಿಂದ ಉಂಟಾಗಬಹುದಾದ ಗುಣ ದೋಷಗಳ ವಿಮರ್ಶೆಯಿಲ್ಲದೆ ಕಾರ್ಯ ಮಾಡುತ್ತಿರಲಿಲ್ಲ. ರಾಜನಿಂದ ಸ್ನೇಹದ ವಿಷಯದಲ್ಲಿ ಬಹಳವಾಗಿ ಪರೀಕ್ಷಿಸಲ್ಪಟ್ಟವರಾಗಿದ್ದರು. ಯಾವ ಕಾಲದಲ್ಲಿಯಾದರೂ ತಮ್ಮ ಮಗನೇ ಅಪರಾಧ ಮಾಡಿರುವನೆಂದು ತಿಳಿದು ಬಂದಲ್ಲಿ ಒಡನೆಯೇ ಅವನನ್ನು ತಮ್ಮ ಪುತ್ರನೆಂಬುದನ್ನು ಕೂಡ ಲೆಕ್ಕಿಸದೆ ಶಿಕ್ಷಿಸುತ್ತಿದ್ದರು. ರಾಜಾದಾಯವನ್ನು ಸಂಗ್ರಹಿಸುವುದರಲ್ಲಿ ವಿಚಕ್ಷಣರಾಗಿದ್ದರು. ಸೈನ್ಯದ ಸಂಗ್ರಹಣೆಯಲ್ಲಿಯೂ ಹೆಚ್ಚಿನ ಆಸಕ್ತಿಯುಳ್ಳವರಾಗಿದ್ದರು. ಒಬ್ಬನು ವೈಯಕ್ತಿಕವಾಗಿ ತಮ್ಮ ಶತ್ರುವಾಗಿದ್ದರೂ ನಿರ್ದೋಷಿಯಾಗಿದ್ದರೆ ಅವನನ್ನು ಯಾವ ಕಾರಣದಿಂದಲೂ ಹಿಂಸಿಸುತ್ತಿರಲಿಲ್ಲ. ಅವರೆಲ್ಲರೂ ಶತ್ರು ನಿವಾರಣೆಯಲ್ಲಿ ಸಾಮರ್ಥ್ಯವುಳ್ಳವರು, ಶತ್ರುಗಳನ್ನು ಜಯಿಸುವುದರಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವರು, ನೀತಿಶಾಸ್ತ್ರವನ್ನು ಅಕ್ಷರಶಃ ಪರಿಪಾಲಿಸತಕ್ಕವರು, ದೇಶವಾಸಿಗಳಾದ ಶಿಷ್ಟ ಪ್ರಜೆಗಳ ರಕ್ಷಕರು ಮತ್ತು ದುಷ್ಟ ಶಿಕ್ಷಕರು ಆಗಿದ್ದರು. ಕರಗ್ರಹಣದಲ್ಲಾಗಲಿ ರಾಜಾದಾಯ ಸಂಗ್ರಹಣೆಯಲ್ಲಾಗಲಿ ಬ್ರಾಹ್ಮಣರನ್ನು ಮತ್ತು ಕ್ಷತ್ರಿಯರನ್ನು ಹಿಂಸೆ ಮಾಡುತ್ತಿರಲಿಲ್ಲ. ಪ್ರಜೆಗಳನ್ನು ಹಿಂಸಿಸದೆ ಅವರೇ ಸಂತೋಷದಿಂದ ಕೊಡುವ ರಾಜಾದಾಯದಿಂದ ಬೊಕ್ಕಸವು ತುಂಬುತ್ತಿದ್ದಿತು. ಅಪರಾಧಿಗಳ ವಿಷಯದಲ್ಲಿಯೂ ಅವರು ಮಾಡಿದ ಅಪರಾಧವು ಸಣ್ಣದಾಗಿದ್ದರೆ ಅಲ್ಪ ಶಿಕ್ಷೆಯನ್ನು, ದೊಡ್ಡದಾಗಿದ್ದರೆ ಉಗ್ರ ಶಿಕ್ಷೆಯನ್ನು ನೀತಿಶಾಸ್ತ್ರಾನುಗುಣವಾಗಿ ಕೊಡುತ್ತಿದ್ದರು. ಅಪರಾಧಿಯಾದವನಿಗೆ ಶಿಕ್ಷೆಯನ್ನು ಅನುಭವಿಸುವ ಸಾಮರ್ಥ್ಯವಿದೆಯೇ? ಒಂದು ವೇಳೆ ಅಪರಾಧಿಯು ದುರ್ಬಲನಾಗಿದ್ದರೆ ಯಾವ ವಿಧವಾದ ಶಿಕ್ಷೆಯನ್ನು ಕೊಡಬೇಕು ಎಂಬ ಪೂರ್ವ ವಿವೇಚನೆಯಿಂದ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ತ್ರಿಕರಣ ಶುದ್ಧಿಯುಳ್ಳ ಧರ್ಮೈಕ ವಿಚಾರಪರರಾದ ದಶರಥನ ಅಮಾತ್ಯರು ಮೇಲೆ ಹೇಳಿದ ವಿಧಾನದಲ್ಲಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾಗ ಅಯೋಧ್ಯ ಪಟ್ಟಣದಲ್ಲಿಯೇ ಆಗಲಿ, ಕೋಸಲ ರಾಜ್ಯದಲ್ಲಿಯೇ ಆಗಲಿ, ಅಸತ್ಯವಾದಿಯು, ದುಷ್ಟನು, ಪರರ ಪತ್ನಿಯರನ್ನು ಮೋಹಿಸುವವನು ಇರಲಿಲ್ಲ.
ಕೋಸಲ ರಾಜ್ಯವು ರಾಜಧಾನಿಯಾದ ಅಯೋಧ್ಯ ಪಟ್ಟಣವು ಸುಖ ಶಾಂತಿಗಳಿಂದ ತುಂಬಿ ಪ್ರಶಾಂತವಾಗಿದ್ದವು. ದಶರಥನ ಅಮಾತ್ಯರು ಶುಭ್ರವಾದ ವೇಷಭೂಷಣಗಳುಳ್ಳವರಾಗಿಯೂ ಜಾಗರೂಕರಾಗಿಯೂ ಇರುತ್ತಿದ್ದರು. ನಯ ನೀತಿಗಳ ವಿಷಯದಲ್ಲಿ ಹೆಚ್ಚಿನ ಅವಧಾನವುಳ್ಳವರಾಗಿಯೂ ಇದ್ದರು. ಆಚಾರ್ಯರ ಗುಣಗ್ರಹಣೆ ಮಾಡಿ ಅದರಂತೆ ನಡೆಯುತ್ತಿದ್ದರು. ನಡೆದು ಹೋದ ವಿಷಯಗಳಲ್ಲಿ ಅವರಿಗಿದ್ದ ಸ್ಮರಣ ಶಕ್ತಿ, ಮುಂದೆ ನಡೆಯಬಹುದಾದ ವಿಷಯದಲ್ಲಿ ಇದ್ದ ಊಹಾಶಕ್ತಿ, ಇವುಗಳಿಂದ ದಶರಥನ ಮಂತ್ರಿ ಪ್ರಮುಖರು ವಿದೇಶಗಳಲ್ಲಿಯೂ ವಿಖ್ಯಾತರಾಗಿದ್ದರು. ಎಲ್ಲ ವಿಷಯಗಳಲ್ಲಿಯೂ ಚತುರರಾಗಿದ್ದರು. ಯಾವ ವಿಷಯದಲ್ಲಿಯೂ ಅವರಲ್ಲಿ ನ್ಯೂನತೆ ಇರಲಿಲ್ಲ. ಯಾವ ಸಮಯದಲ್ಲಿ ಯಾವ ರಾಜನೊಡನೆ ಯುದ್ಧ ಮಾಡಬೇಕೆಂಬ ರಾಜನೀತಿಯ ಮಹಾತತ್ವವನ್ನು ತಿಳಿದವರಾಗಿದ್ದರು. ಅವರು ಸ್ವಾಭಾವಿಕವಾಗಿಯೇ ಐಶ್ವರ್ಯವಂತರಾಗಿದ್ದರು. ರಾಜಕಾರ್ಯದ ರಹಸ್ಯವನ್ನು ಅತಿ ಗೋಪ್ಯವಾಗಿಡಲು ಸಮರ್ಥರಾಗಿದ್ದರು. ಸೂಕ್ಷ್ಮಾರ್ಥ ವಿಷಯ ವಿಚಾರಗಳಲ್ಲಿ ಮತ್ತು ನಿರ್ಧಾರಗಳಲ್ಲಿ ಹೆಚ್ಚಿನ ಪ್ರತಿಭಾವಂತರಾಗಿದ್ದರು. ನೀತಿಶಾಸ್ತ್ರ ಪ್ರವೀಣರಾಗಿದ್ದರು. ಪ್ರಾವೀಣ್ಯವಿದ್ದುದು ಮಾತ್ರವಲ್ಲದೆ ನೀತಿಶಾಸ್ತ್ರಾನುಸಾರವಾದ ಆಚರಣೆಯುಳ್ಳವರಾಗಿದ್ದರು. ಯಾವಾಗಲೂ ಪ್ರಿಯೋಕ್ತಿಗಳನ್ನೇ ಹೇಳುತ್ತಿದ್ದರು. ಅಂತಹ ಸಕಲ ಗುಣ ಸಂಪನ್ನರಾದ ಅಮಾತ್ಯ ಶ್ರೇಷ್ಠರಿಂದ ಕೂಡಿದವನಾಗಿ ದಶರಥ ರಾಜನು ವ್ಯಸನರಹಿತನಾಗಿ ರಾಜ್ಯವಾಳುತ್ತಿದ್ದನು. ರಾಜನಿಷ್ಠರಾದ ಗೂಢಚಾರರಿಂದ ಸ್ವರಾಷ್ಟ್ರ ಪರರಾಷ್ಟ್ರಗಳಲ್ಲಿ ನಡೆಯುತ್ತಿದ್ದ ದೈನಂದಿನ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದನು. ದಶರಥನು ಧರ್ಮ ಮೂಲವಾಗಿ ರಾಜ್ಯವಾಳುತ್ತಾ ಪ್ರಜೆಗಳನ್ನು ಆನಂದಪಡಿಸುತ್ತಿದ್ದನು. ತನ್ನ ಮಕ್ಕಳನ್ನು ಪಾಲಿಸಿ ಲಾಲಿಸುವಂತೆ ಪ್ರಜೆಗಳಿಗೆ ಅನಿಷ್ಟವಾಗುವುದನ್ನು ದೂರ ಮಾಡಿ ಇಷ್ಟವಾಗುವುದನ್ನು ಒದಗಿಸಿಕೊಟ್ಟು ಅವರನ್ನು ಪಾಲನೆ ಮಾಡುತ್ತಿದ್ದನು. ಆಶ್ರಿತ ವತ್ಸಲನಾಗಿದ್ದರೂ ಅಧರ್ಮಕ್ಕೆ ಅವನಲ್ಲಿ ಆಶ್ರಯವೂ ಇರಲಿಲ್ಲ. ಅದನ್ನು ಪೂರ್ಣವಾಗಿ ಪರಿವರ್ಜಿಸಿದ್ದನು. ಸರ್ವಲೋಕಗಳಲ್ಲಿಯೂ ದಾನಶೀಲನೆಂದು ಸತ್ಯ ಪ್ರತಿಜ್ಞನೆಂದು ಪ್ರಸಿದ್ಧನಾಗಿದ್ದನು. ದಶರಥನಿಗೆ ಸಮಾನ ಬಲವಿರುವ ಅಥವಾ ಅವನನ್ನು ಅತಿಶಯಿಸಿರುವ ಶತ್ರುವು ಯಾರೂ ಇರಲಿಲ್ಲ. ಮಿತ್ರ ಸಂಪತ್ತಿಯುಳ್ಳವನಾಗಿದ್ದನು. ಅವನ ಪ್ರತಾಪದಿಂದ ಮುಳ್ಳು ಗಿಡಗಳಂತಿದ್ದ ಶತ್ರುಗಳು ಪೂರ್ಣವಾಗಿ ನಾಶ ಹೊಂದುತ್ತಿದ್ದರು. ಸಾಮಂತರಾಜರು ಸದಾ ವಿಧೇಯರಾಗಿ ವಿನೀತರಾಗಿದ್ದರು. ಸ್ವರ್ಗವನ್ನು ದೇವೇಂದ್ರನು ಆಳುತ್ತಿರುವಂತೆ ಭೂಲೋಕವನ್ನು ಮೇಲೆ ಹೇಳಿದಂತೆ ಅತುಲ ಪರಾಕ್ರಮಿಯಾದ ದಶರಥನು ಆಳುತ್ತಿದ್ದನು. ರಾಜ್ಯಾಂಗದ ಸಮಾಲೋಚನೆಯಲ್ಲಿಯೂ ರಾಜ್ಯದ ಮತ್ತು ರಾಜನ ಹಿತದಲ್ಲಿಯೂ ನಿತ್ಯ ಆಸಕ್ತರಾದ ಬುದ್ಧಿಕುಶಲರಾದ ಕಾರ್ಯಕರಣ ಸಮರ್ಥರಾದ ಮಹಾಮಾತ್ಯರಿಂದ ಕೂಡಿದ ದಶರಥನು ತೇಜೋಮಯವಾದ ಕಿರಣಗಳಿಂದ ಕೂಡಿದ ಬಾಲ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 7ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.